ಹೀಗೆ ದಿಢೀರಂತ ಕೇಳ್ಬಿಟ್ರೆ ಏನು ಹೇಳಬೇಕು ಅಂತ ನಮಗೆ ಗೊತ್ತಾಗ್ಲಿಲ್ಲ. ನಿಮಗೆ ನಿಶ್ಚಿತಾರ್ಥ ಮಾಡಲೇಬೇಕು ಅಂತ ಅನ್ಸಿದ್ರೆ ಮಾಡಿದ್ರಾಯ್ತಮ್ಮ. ಆಗ ಬಾ ದಾರಿಗೆ. ಆರ್ತಿಗೆ ಮುಂದಿನ ವಾರ ರಜಾ ಹಾಕೋದಕ್ಕೆ ಹೇಳು. ನಾನು ಪುರೋಹಿತರ್ ನೋಡಿ ನಿಮಗೆ ಹೇಳ್ತೀನಿ. ಸರಿಮ್ಮ. ನೋಡಪ್ಪ, ಅರ್ಧಂಬರ್ಧ ಮನಸ್ಸಿನಿಂದ ಮಾತಾಡಬೇಡ. ನಿಶ್ಚಿತಾರ್ಥ ಮಾಡೋದು ನಮ್ಮಿಬ್ರಿಗೂ ಒಳ್ಳೇದೇನೆ. ನಾನು ಇವತ್ತೇ ಹೋಗಿ ಪುರೋಹಿತರ ಹತ್ರ ಮಾತಾಡ್ತೀನಿ. ನಾನು ಬರ್ಲಾ? ನಡಿಯಮ್ಮ, ನಾನು ನಿನ್ನ ಮನೆವರೆಗೂ ಬಿಟ್ಟು ಬರ್ತೀನಿ. ಅಯ್ಯಯ್ಯೋ ಬೇಡಪ್ಪ, ನಿನ್ ಹೆಂಡತಿ ಮಕ್ಕಳ ಹತ್ರ ಮಾತಾಡ್ತಾ ಇರು. ನನಗೆ ಸ್ವಲ್ಪ ದೂರ ಹೋದ್ರೆ ಆಟೋ ಸಿಗುತ್ತೆ. ಬರ್ಲಮ್ಮ? ಬರ್ತೀನಿ. ಸರಿಯಮ್ಮ. ಈ ಸಂಶಯ ಅನ್ನೋದು ಭಾರಿ ದೊಡ್ಡ ಭಯಂಕರವಾದ ಕಾಯಿಲೆ ಅರುಂಧತಿ. ಅದಕ್ಕೆ ತಕ್ಕನಾಗೆ ಯಾವ್ದಾದ್ರು ಸಂದರ್ಭಗಳು, ವಿಷಯಗಳು ನಡೆದ್ರೆ ಅದನ್ನು ಬಾಯಿ ಬಿಟ್ಟು ಹೇಳಕ್ಕೂ ಆಗದೆ, ಮನಸ್ಸಲ್ಲಿ ಮುಚ್ಚಿಟ್ಕೊಳ್ಳೋಕ್ಕೂ ಆಗದೆ ಅನುಭವಿಸೋ ನೋವಿದೆಯಲ್ಲ, ಅದರಷ್ಟು ನರಕ ಇನ್ನೊಂದಿಲ್ಲ ಅರುಂಧತಿ. ಈಗ ನಾನು ಅದೇ ಪರಿಸ್ಥಿತಿನಲ್ಲಿದ್ದೀನಿ. ಮಾವ, ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿನ್ನನ್ನ, ನನ್ನನ್ನ, ನಮ್ಮೆಲ್ರನ್ನೂ ಆರ್ತಿ ಯಾಮರಿಸ್ತಾ ಇದ್ದಾಳೆ. ಮಾವ, ನಿಮ್ ಸಂಶಯಕ್ಕೆ ಅವಳನ್ನ ಬಲಿ ಮಾಡ್ಬಿಡಿ. ನೀನ್ ಅವಳ ಮೇಲೆ ಇಟ್ಟಿರೋ ನಂಬಿಕೆಗೆ ಅವಳು ನಿನ್ನ ಹತ್ರನಾದ್ರೂ ಓಪನ್ ಆಗಿರ್ಬೇಕಾಗಿತ್ತು. ನೋಡ ಅರುಂಧತಿ, ನಾನೇನ್ ಮೂರನೇವನಲ್ಲ. ನನಗೂ ನಿಮ್ ಕುಟುಂಬದ ಮೇಲೆ ಅಕ್ರೆ ಇದೆ. ನಾನು ಯಾರ್ದೋ ಮಾತು ಕೇಳ್ಕೊಂಡು ಬಂದು ನಿನ್ನ ಹತ್ರ ಹೇಳ್ತಾ ಇಲ್ಲ. ನಾನು ಕಣ್ಣಾರೆ ನೋಡಿದ್ದನ್ನ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ಏನ್ ನೋಡಿದಿರಾ? ಆರ್ತಿ ಅವಳ MD ಜೊತೆ ಹೋಗ್ತಾ ಇದ್ದದನ್ನ ನಾನು ನೋಡ್ದೆ. ಯಾವ್ದಾದ್ರೂ ಕೆಲ್ಸದ ವಿಚಾರವಾಗಿ ಹೋಗಿರಬಹುದು. ಅದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡ ನಾನಲ್ಲ ಅರುಂಧತಿ. ನೋಡು, ನಿನಗೆ ಶಾಕ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನ ನಿಧಾನವಾಗಿ ಹೇಳಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಮಾವ, ನಿಮ್ಗೆ ಆರ್ತಿ ಇಷ್ಟ ಇಲ್ಲ ಅಲ್ವಾ? ನಾನಿನ್ನೂ ನಿಮ್ಮ ಮನ್ಸಲ್ಲೇ ಇದ್ದೀನಿ. ಅದಕ್ಕೆ ನೀವು ಅವಳನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ನಾನು ಆರ್ತಿದು ತಪ್ಪು ಅಂತ ಹೇಳಿದ್ರೆ ನೀನು ಅದೇ ಉತ್ತರ ಕೊಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಹತ್ರ ಹೇಳಬೇಕೋ ಬೇಡೋ ಅನ್ನೋದನ್ನ 1000 ಸಲ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನನಗೂ ಆರ್ತಿಗೂ ಮಾತಿಗೆ ಮಾತು ಬೆಳೆದು ನಾನು ಅವಳ ಮೇಲೆ ಕೈ ಮಾಡಿದೆ. ನಾನು ಅವಳಿಗೆ ಯಾಕೆ ಹೊಡೆದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಅಲ್ಲ ಮಾವ, ಅದು ನೋಡು, ಆರ್ತಿ ನಿನ್ನ ಹತ್ರ ಬಂದು ಏನ್ ಕಾರಣ ಕೊಟ್ಟಿದ್ದಾಳೆ, ಏನ್ ಹೇಳಿದಾಳೆ ನನಗಂತೂ ಗೊತ್ತಿಲ್ಲ. ಆದ್ರೆ ನೀನಾಗ್ಲಿ ಮಾವ ಆಗ್ಲಿ ಒಂದೇ ಒಂದು ಮಾತು ನನ್ನ ಹತ್ರ ಬಂದು ಏನ್ ನಡೀತು ಅಂತಾನು ಕೇಳಲಿಲ್ಲ. ಅಲ್ಲ ಮಾವ, ಅದೊಂದು ಚಿಕ್ಕ ಸಮಸ್ಯೆ. ಅದನ್ನ ಮಾತಾಡಿ ದೊಡ್ಡದ್ ಮಾಡೋದ್ ಬೇಡ ಅಂತ ಸುಮ್ಮನೆ ಆದ್ವಿ. ಅವತ್ತಿನ ಚಿಕ್ಕ ಸಮಸ್ಯೆನೆ ಇವತ್ತು ನಮ್ಗಳ ಮುಂದೆ ದೊಡ್ಡದಾಗಿ ಬೆಳೆದ್ ನಿಂತ್ಕೊಂಡಿರೋದು. ಅದ್ ಸರಿ, ಆರ್ತಿ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಂತ ನಿನ್ಗೇನಾದ್ರೂ ಗೊತ್ತಾ? SR ಕಂಪ್ಯೂಟರ್ ಸೊಲ್ಯೂಷನ್. ಇಲ್ಲ, ಅವಳು ಕೆಲಸ ಮಾಡ್ತಾ ಇರೋದು JP ಟೆಕ್ಸ್ಟೈಲ್ಸ್ ನಲ್ಲಿ. JP ಟೆಕ್ಸ್ಟೈಲ್ಸಾ? ಹಾ, ನೀನ್ ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ಯೋ ಈಗ ಅದೇ ಜಾಗದಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಅರುಂಧತಿ, ಆ JP ಒಬ್ಬ ಹೆಣ್ಣು ಬಾಕ, ಹಾಗಂತ ನಮ್ಮ ಇಂಜಿನಿಯರ್ ಕೂಡ ನನ್ನ ಹತ್ರ ಹೇಳಿದ್ದಾರೆ. ಅದಕ್ಕೆ ಆರ್ತಿನ ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ನಾನು ಹೇಳ್ದೆ. ಆದ್ರೆ ಅವಳು ಅದಕ್ಕೆ ಒಪ್ಲಿಲ್ಲ. ಅದೇ ಕಾರಣಕ್ಕೆ ನಾನು ಅವಳ ಮೇಲೆ ಕೈ ಮಾಡ್ಬೇಕಾಗಿ ಬಂತು. ಅದನ್ನ ನಮ್ಮ ಹತ್ರ ಅವಳು ಹೇಳೇ ಇಲ್ವಲ್ಲ. ಆ ಕೆಲ್ಸದ ವಿಚಾರ ಬಿಡು. JP ಆರ್ತಿ ದೇವಸ್ಥಾನಕ್ಕೆ ಹೋಗಿದ್ದನ ನಾನೇ ನೋಡ್ದೆ. ಮಾವ, ಕೆಲ್ಸದ ವಿಚಾರದಲ್ಲಿ ಅವಳು ನಮ್ಮ ಹತ್ರ ಸುಳ್ಳು ಹೇಳಿರ್ಬೋದು. ಅದಕ್ಕೋಸ್ಕರ ಅವಳ ಕ್ಯಾರೆಕ್ಟರ್ ಬಗ್ಗೆ ಸಂಶಯ ಪಡಬೇಡಿ. ಇಲ್ಲ ಅರುಂಧತಿ, ಅವರಿಬ್ರು ಬಂದಿದ್ದ ಅವತಾರ ನೋಡಿದ್ರೆ ಅವರು ಕ್ಯಾಶುಯಲ್ ಆಗಿ ಬಂದಾಗಿರ್ಲಿಲ್ಲ. ಮಾವ, ಆಯ್ತು ಅರುಂಧತಿ, ಇದ್ರ ಮೇಲೆ ನಾನೇನು ಮಾತಾಡೋದಿಲ್ಲ. ನೋಡು, ನೀನೇ ಆರ್ತಿ ಹತ್ರ ಹೋಗಿ ವಿಚಾರಿಸು. ನಾನು ಹೇಳಿದ ಸುಳ್ಳು ಅಂತಾದ್ರೆ ನೀನು ಹೇಳ್ದಾಗೆ ನಾನು ಕೇಳ್ತೀನಿ. ಒಂದು ವೇಳೆ ನಾನು ಹೇಳಿದ ಮಾತೆ ಸತ್ಯ ಅನ್ನೋದಾದ್ರೆ ನೀನೇನು ಉತ್ತರ ಕೊಡ್ತೀಯ? ಹಾಗೆಲ್ಲ ಏನೂ ಇರಲ್ಲ ಮಾವ. ಸುಮ್ಮನೆ ನೀವು ಕನ್ಫ್ಯೂಸ್ ಆಗಿ ನನ್ನೂ ಕನ್ಫ್ಯೂಸ್ ಮಾಡಬೇಡಿ. ನಾನೇ ಅವಳನ್ನ ವಿಚಾರಿಸ್ತೀನಿ. ನಿನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಅರುಂಧತಿ. ಅವಳು ನಿನಗಿಂತ ಬುದ್ಧಿವಂತೆ. ನೀನು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೊಂದು ಉತ್ತರ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ನೀನು ಎಷ್ಟೇ ಕೆದಕಿ ಕೇಳಿದ್ರು ಅವಳು ತಪ್ಪನ ಕೊನೆ ತನಕ ಒಪ್ಕೊಳ್ಳೋದಿಲ್ಲ. ಹಾಗೆಲ್ಲ ಏನೂ ಇಲ್ಲ ಮಾವ.
ಅವಳು ನಮ್ಮ ಹತ್ರ ಆ ರೀತಿ ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದೇನ್ ಕಾರಣ ಅಂತ ನನಗೂ ಗೊತ್ತಿಲ್ಲ. ನಾನೇ ಅವಳನ್ನ ವಿಚಾರಿಸ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಸರಿ, ಬನ್ನಿ ಮಾವ. ಯಾಕೆ ಇಷ್ಟು ಲೇಟು? ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರಮ್ಮ. ತಗೊಳ್ಳಿ ಪ್ರಸಾದ. ಕೊಡು. ಆರ್ತಿ ಬಂದ್ಲಮ್ಮ? ಹಾ, ಬಂದ್ಲು. ಒಳಗಡೆ ಇದ್ದಾಳೆ. ಇದನ್ನು ಒಳಗಡೆ ಇಟ್ಬಿಡು. ಸರಿ. ಆರ್ತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬಾ. ಏನ್ ಮಾತಾಡ್ಬೇಕು? ನೀನು ಎಲ್ಲಿ ಕೆಲಸ ಮಾಡ್ತಿರೋದು? SR ಕಂಪ್ಯೂಟರ್ ಸೊಲ್ಯೂಷನ್. ಏನ್ ಕೆಲಸ ನಿಂದು? ಅದು ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಪರವಾಗಿಲ್ಲ, ಹೇಳು. ಹಾ, ಪ್ರೋಗ್ರಾಮರ್. ಹಾಗಂದ್ರೆ ಸೀರೆ ಮಾರೋದಾ? ಅಕ್ಕ, ಆನಂದ್ ಮಾವನ್ನ ನಾನು ಚಿಕ್ಕ ವಯಸ್ಸಿಂದಾನೇ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ದು ನಿಜಾನೇ. ಆಗೆಲ್ಲ ನಾನು ಅವ್ರ ಜೊತೆ ಅಷ್ಟಾಗಿ ಬೆರೀತಾ ಇರ್ಲಿಲ್ಲ. ದೂರದಲ್ಲೇ ನೋಡಿ ಬೇರೆಯವರು ಅವ್ರ ಬಗ್ಗೆ ಮಾತಾಡೋದನ್ನ ಕೇಳಿ ಅವ್ರ ಬಗ್ಗೆ ನನ್ನ ಮನ್ಸಲ್ಲಿ ಆಸೆ ಬೆಳೆಸ್ಕೊಂಡೆ.